ಅಣ್ಣ ಇಲ್ಲಿ ಮುಕ್ಕುಸ್ ಅವ್ರ ಮನೆ ಅಲ್ಲಣ್ಣ? ಮುಕ್ಕುಸ ಮಚ್ಚಾ, ಅವರು ನಿನ್ ಗಾಡಿ EMI ಕಟ್ಟಿಲ್ವಲ್ಲ, ಅದಕ್ಕೆ ಬಂದಿರೋದು. ಅವ್ರಿಗೆ ನಿಮ್ಮಪ್ಪ ಇನ್ನು ಮತ್ತೆ ಗಲಾಟೆ ಮಾಡ್ತಾರೆ, ಏನೋ ಒಂದು ಹೇಳ್ಬಿಟ್ಟು ಕಳ್ಸ್ಬಿಡೋಣ. ಅವನ ದೊಡ್ಡ ಗಾಂಡು ಬ್ರೋ, ಊರಿಗೆ ದೊಡ್ಡ ಬೋಸಡಿಕೆ ಬ್ರೋ, ದೊಡ್ಡ ಕುಡ್ಕ ಬ್ರೋ. ನೀವೇನಾದ್ರೂ ಅವ್ರ ಮನೆ ಹತ್ರ ನಿಮ್ನ ಸಾಯ್ಸಾಕ್ತಾರೆ ಬ್ರೋ. ಆಂಟಿಗೆ ಲುಚ್ಚು ಇದೆ ನಿಜ ಬ್ರೋ. ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ, ನಮ್ ತಂಗಿನ ಕೊಟ್ಟು ಮದುವೆ ಮಾಡ್ಬೇಕು ಅನ್ಕೊಂಡಿದ್ದೆ ನಾವಂಗೆ. ನೀವ್ ಹೇಳಿದ್ ತುಂಬಾ ಒಳ್ಳೆ ಕೆಲ್ಸ ಆಯ್ತಣ್ಣ. ಥ್ಯಾಂಕ್ಸ್ ಅಣ್ಣ, ತುಂಬಾ ಥ್ಯಾಂಕ್ಸ್ ಅಣ್ಣ. ನಿಮ್ಮ ಅಪ್ಪನ ಜೊತೆ ಅಲ್ಲಿ ಬಿಟ್ಟಿ ನೋಡು, ಬೆನ್ ಹೊತ್ತ ಬಿಟ್ರಿ ಚಂತನ. ಅವನು ಬೆನ್ ಹತ್ತ, ನೀನು ಬೆನ್ ಹತ್ತು. ಬಿಡಂಗಿಲ್ಲಕ್ಕಿ ಈಗ ಮೊದಲ ಒದರಾಡಕತ್ತಾಳ, ಎಲ್ಲಿ ಬಿಡ್ತಾಳ ಕೇಳತ್ತೀನಿ ತಡಿ, ಕೇಳಿಸ್ತೀನಿ. ದೀಪ ಅದೇ ಅಣ್ಣ ಫೋನ್ ಮಾಡಿದ್ದ, ಬಾಳ ದಿನ ಪಾರ್ಟಿ ಮಾಡಿಲ್ಲ, ಪಾರ್ಟಿಗೆ ಹೋಗುಂಬಾ, ನನ್ ಕಡೆನೂ ರೊಕ್ಕಿಲ್ಲ, ನೀನೇ ಪಾರ್ಟಿ ಮಾಡ್ಸನ್ನಾಗತ್ತಿದ್ದ. ನಿಮ್ಮ ಅಣ್ಣಗಂತೂ ಏನು ಕೆಲ್ಸನೇ ಇಲ್ಲ, ಚಂತನ ಪಾರ್ಟಿನೇ ಮಾಡ್ರಿ, ತಿನ್ನೋದು ಉಣ್ಣೋದು ಕುಡಿಯೋದು ಮಜಾ ಮಾಡ್ರಿ, ಬರ್ರಿ ಮಜಾ ಮಾಡ್ರಿ. ಬೇರೆ ಏನಾದ್ರು ಕೆಲ್ಸ ಇದ್ರಲ್ಲ ನಿಮ್ಮ ಅಣ್ಣ? ನಮ್ಮ ಅಣ್ಣ ಅಲ್ಲ ಫೋನ್ ಮಾಡಿದ್ದು, ನಿಮ್ಮ ಅಣ್ಣ. ಜೀವನದಾಗ ಏನೈತಿ? ತಿನ್ಬೇಕು ಉಣ್ಬೇಕು ಕುಡಿಬೇಕು ಮಜಾ ಮಾಡ್ಬೇಕು. ನೀವೇನ್ ದಿನ ದಿನ ಮಾಡ್ತೀರೇನು? ಹೋಗಲ್ಲ ಮನೆ ಕಾಯ್ತಾರ, ಫೋನ್ ಹಚ್ಚಿ ಹೋಗ. ಹಾಡ ಅವಾಗಿಂದ ನೋಡೋದನ್ನ ಹಿಂದಿದ್ರು ಬರಾಕತ್ತಿ. ಹೆಂಗೈತಿ ಮೈಗ? ನಾಚಿಕೆ ಬರಂಗಿಲ್ಲ? ಇಂಥ ವಯಸ್ಸಾಗೈತಿ, ಇಂಥ ಹುಡುಗಿ ಫಾಲೋ ಮಾಡ್ತೀಯಲ್ಲ? ಮುಚ್ಚುವೆ. ನಿನ್ನಂತ ಮುದುಕಿಗೆ ಫಾಲೋ ಮಾಡೋಷ್ಟು ಬರಗಟ್ಟನಂತ ಮಾಡಿ ನಾನು. ನನ್ನಿಂದ 100 ಹುಡುಗಿಯರು ನಿಂದಿರ್ತಾರ. ನಿನ್ನ ಮಾತಿಗೆ ರೆಸ್ಪೆಕ್ಟ್ ಕೊಡ್ತೀನಿ ನಾನು. ನೀ ಹೇಳಿದಕ್ಕ ಫಾಲೋ ಮಾಡಿದ್ ನಾನು. ನಾ ಯಾವಾಗ ಹೇಳಿನಿ? ವಿಡಿಯೋ ಇಷ್ಟ ಆಗಿದ್ರೆ ನನಗೆ ಮರಿಲಾರ್ದ ಫಾಲೋ ಮಾಡ್ರಿ. 1 2 3 4 5. ನೀನ್ ಎಷ್ಟು ಓದಿರೋದು? ನಾನು ಸೆಕೆಂಡ್ PUC ಫೇಲು. ತಗೊಂಬ, ನಾನು ಸೆಕೆಂಡ್ PUC ಪಾಸು. ಅದೇನಂಗ್ 1 2 3 4 ಅನ್ಕೊಂಡು 1 2 3 4 5 6 7 8 9 10 11 12 13 14 15. इंग्लिश ಅಂತ इंग्लिश. लेकिन 1 सेकंड हाले 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 ಗೇಟಿನ ಆಚೆ ಹೋಗ್ಬೇಡಿ. ಎಲ್ಲದ್ರಲ್ಲೂ ತಮಾಷೆ ಮಾಡ್ತಾ ಇದ್ರೆ ಕಲ್ರೆ ಏನಾಗಲ್ಲ ಕಣ. ಈ ಜಿಗ್ ಬಾಸ್ ಇವನ ಅವ್ನ್ ಹೊರಗೆ ದಬ್ಬೇಕು ಅವನ. ಅಲ್ಲಿ ನಾನು ನೋಡ್ದೆ ಕಣ. ಏನ್ ನೋಡ್ದೆ? ಆ ಸಸ್ಸನ್ನ ಡಾಗ್ ಅನ್ನ ಇಟ್ಕೊಂಡು ಆ ಹೊರಗಡೆ ಫುಲ್ ಇಂಟರ್ವ್ಯೂ ಕೊಡ್ತಾವ್ರ ಕಣಲ್ಲ. ಸರ್ ನೀವು ಇಷ್ಟು ಫೇರ್ ಆಗಿ ಸರ್? ಸರ್ ಇದು ನೋಡಿ ಸರ್, ಇದು ನೋಡ್ಲಿಕ್ಕೆ ಪಾಂಡ್ಸ್ ಆಗಿದೆ, ಬಟ್ ಪಾಂಡ್ಸ್ ಅಲ್ಲ ಸರ್. ಇದು ಹೊರಗಿನ ದೇಶದಿಂದ ಇಂಪೋರ್ಟ್ ಮಾಡಿಸೋದು. $23 lakhs ಇದೆ ಸರ್. ಲೈಕ್ ನನ್ನ ಮತ್ತೆ ನನ್ನ ಮಗನನ್ನು ಒಟ್ಟಿಗೆ ಇಟ್ರೆ ನಮ್ಮನ್ನ ಅಣ್ಣ ತಮ್ಮ ಅಂತ ಕೇಳ್ತಾರೆ, ಅಷ್ಟು ಫೇರ್ ಆಗಿದ್ದೀನಿ ಅಂತ ಹೇಳ್ತಾರೆ. ನಾನು ಮತ್ತೆ ನನ್ನ ಮಗನ ಬಗ್ಗೆ ನಾನು ಹೇಳೋದೇ ಇಲ್ಲ ಬಿಡಿ. ಅವನು ಹೀಗೆ ಹೊರಗಡೆ ಎಲ್ಲಾದ್ರೂ ಹೋದ್ರೆ 99.999% ಹುಡುಗಿಯರೆಲ್ಲ ಹರ್ಷ 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 ಅಂತಾನೆ ಕೂಗ್ತಾ ಇರ್ತಾರೆ ಸರ್. ನಿಮ್ಮ ಆಸೆ ಏನು ಸರ್? ಸರ್ ನನ್ನ ಆಸೆ ನನ್ನ ಮಗನ ನಾನು ನಂಬರ್ 2 ಹೀರೋ ಮಾಡ್ಬೇಕಂತ ಸರ್. ಯಾಕೆ ಸರ್ ನಂಬರ್ 1 ಮಾಡಲ್ಲ? ಅವ ಜನ್ಮದಲ್ಲಾಗಲ್ಲ ಸರ್. ಅದು ಯಾವ ನಾಯಿ ಸರ್? ಇದು ಇಟಲಿಯಿಂದ ಹೆಲಿನಾಯ್.
100 ಕೋಟಿನ ಅದೇನ ಸರ್ ನಿಮ್ದು? ಸರ್ ಅಲ್ಲ ಲೈಕ್ ಬಿಗ್ ಬಾಸ್ ಹೋದ ಮೇಲೆ ನನ್ನ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆದ ಮೇಲೆ ಲೈಕ್ ಅದನ್ನ ನಾನೇ ಬ್ರೀಡ್ ಮಾಡಿ ತರ್ತೀನಿ. ಹಾಗಾಗಿ ಸರ್ ಅದು 500 ಕೋಟಿಗೆ ಬರುತ್ತೆ. ಒಂದು 5 ಬೋಟಿ ಆಗಿರೋ ಬರ್ಲಿಕ್ಕಿಲ್ಲ ಸರ್. ನೀವು ದಾರಾಗೆ ಸಂಡಸ್ಕೊತಾರಲ್ಲ. ಅಟ್ಯಾಕ್ ಮರ್ಯಾದೆ ಕೊಡಕತ್ತೀರಿ, ಸುಮ್ ಕುಂದ್ರಿ ಸಾಕು. ನೀವು ಕೂತ್ರು ಓಕೆ, ನಾವು ನೀವ್ ಎದ್ದು ನಿಂತ್ಯಾಕ್ ಮರ್ಯಾದೆ ಕೊಡ್ತೀರಿ? ಕುಂದ್ರಿ ಕುಂದ್ರಿ ಆರಾಮ್ಸೆ ಕುಂದ್ರಿ. ಸುಮ್ ನಡ್ರಿ, ಸಂಡಸ್ಕೂತಾರ ಅವ್ರು. ಏನ್ ಮಾಡೋದ್ ಬಿಡ ಅಕ್ಕ, ನಿಮ್ಮ ಅಣ್ಣ ನಸಿನಾಗ ಹಿಡ್ಕೊಂಡ್ ಕೂತು ಬಿಡ್ತಾನ, ಬಿಡುದೇ ಎಲ್ಲ ಮುಂಜಾನೆ ಆಗು ಮಟ. ಒಟ್ಟು ಏನಾರ ಕೇಳಿದ್ರೆ ಬರೀ ಥಂಡಿ ಥಂಡಿ ಅಂತ ಹೇಳ್ತಾನ. ಏನ್ ಮಾಡೋದ್ ಬಿಡ. ಏ ಬಿಡ, ನಿನ್ಗೆ ಯಾವ ನಾಯಿ ಮೂಸ್ತದ? ನಿನ್ ಗಂಡನೇ ನಿನ್ ಮೂಸಲ್ಲ. ನನ್ನ ಗಂಡ ಬಗ್ಗೆ ಮಾತಾಡ ಬನ್ನಿ. ಹೊಡೆದಾಡ್ರಿ ಜಗಳ ನೋಡಿ. ಅದಲ್ಲ 4 ಮಂದಿ ಒಮ್ಮೆ ಸರಿಸ್ಬಿಡ್ತಾನ್ರಿ ನಿಮಗ. ಸುಮ್ಮಿರ, ಗೊತ್ತಾಗಲ್ಲ ಹಳ್ಳಿ ಬ್ಯೂಟಿ ಇದು. ಸ್ಟೇಜಿನ ತಾಪಮಾನ ಹೆಚ್ಚಕ್ಕೆ ಬತ್ತಿರುವಂತ ನಮ್ಮ ಕಾಲೇಜಿನ 3 ಸುಂದರಿಯರು. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ, ಮನವೆಲ್ಲ ಬಾಳ ನೊಂದಿದೆ, ಸಿದ್ದರಾಮಯ್ಯ ನೀ ನೋಡಬಾರದೆ. ತೋರ್ಸು. ಈಗ ಆಗಲ್ಲ. ಒಂದ್ಸರಿ ತೋರ್ಸು. ನಾನ್ ತೋರ್ಸಲ್ಲ. ಒಂದ್ಸರಿ ತೋರ್ಸು. ತೋರ್ಸಲ್ಲ. ಯಾಕೆ ಸತಾಯಿಸ್ತೀಯ? ಒಂದೇ ಒಂದ್ಸಲಿ ತೋರ್ಸ್ಬಿಡು. ನೋಡಿದ್ರೆ ನಿನ್ನ ಸಿಕ್ಕಾಕ್ಬಿಡ್ತಾರೆ. ಹೋಗು ಆ ಕಡೆ. ಇಂಥ ವಿಷಯನೆಲ್ಲ ಗೌಡನ್ ತನಕ ಹೋಗಿ ಯಾಕೆ ಹೇಳ್ಬೇಕು? ಇಂಥ ವ್ಯವಹಾರನೆಲ್ಲ ನಮ್ಮಲ್ಲಿ ಸೀಕ್ರೆಟ್ ಆಗಿ ಇಟ್ಕೋಬೇಕು. ಒಂದೇ ಒಂದ್ಸಲಿ ತೋರ್ಸು. ಪ್ರಾಣ ಹೋದ್ರು ನಾ ತೋರ್ಸಲ್ಲ. ನೀನ್ ತೋರ್ಸಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗಲ್ಲ. ಸರಿ, ನಾನು ಹೋಗ್ತೀನಿ. ಅತ್ತೆ ಪ್ಲೀಸ್ ಒಂದೇ ಒಂದ್ಸಲಿ ತೋರ್ಸ್ಬಿಡು. ನಿನ್ ತಲೆ ಕೆಟ್ಟಿದ್ಯಾ? ತೋರ್ಸಕ್ಕಾಗಲ್ಲ ಅಂದ್ರೆ ಅರ್ಥ ಆಗಲ್ವಾ ನಿನ್ಗೆ? ಅತ್ತೆ ಪ್ಲೀಸ್ ಒಂದ್ ಕೆಲಸ ಮಾಡು, ನಾನ್ ಕಣ್ಣು ಮುಚ್ಕೊಂಡು 1 2 3 ಅಂತ ಎಣಿಸ್ತೀನಿ, ನೀ ಸ್ವಲ್ಪ ಓಪನ್ ಮಾಡ್ಬಿಡು, ನೋಡ್ಕೊಂಡು ಹೋಗ್ಬಿಡ್ತೀನಿ. ಹಾಗೆ ಪ್ಲೀಸ್ 1 2 3. ಅಯ್ಯೋ ನಿನ್ ಲೈ ಮಾನ ಮರ್ಯಾದೆ ಇದೆಯಾ? ಹೆಂಗಸ್ರ ಹತ್ರ ಹಿಂಗ ನಡ್ಕೊಳ್ಳೋದು? ಅತ್ತೆ ಅಂತೀಯ, ತೋರ್ಸು ಅಂತೀಯ, ಪಬ್ಲಿಕ್ ಅಲ್ಲಿ. ಕರೆಕ್ಟ್ ಪಬ್ಲಿಕ್ ಅಲ್ಲಿ ಕೇಳಿದ್ದಕ್ಕೆ ಮತ್ತೆ ನನ್ಗೆ ತೋರ್ಸ್ಲಿಲ್ಲ. ಅವಳ ಕರ್ಕೊಂಡು ಹೋಗಿ ಸೀಕ್ರೆಟ್ ಆಗಿ ತೋರ್ಸು ಅಂತಿದ್ರೆ ತೋರಿಸ್ತಿದ್ಲೇನ? ಆತರ ಎಲ್ಲ ಹೇಳಿದ್ದು ಪಬ್ಲಿಕ್ ಅಲ್ಲಿ ನಿನ್ನಂತವ್ರನ್ನ ನೇಣ ಹಾಕ್ಬೇಕು ಅಂತ. ತಾವು ತಪ್ಪು ತಿಳ್ಕೊಂಡಿದ್ದೀರಾ. ನಮ್ಮತ್ತೆ ನಾನು ತೋರ್ಸು ಅಂತ ಕೇಳಿದ್ದು ಅದನ್ನಲ್ಲ. ಅವಳು ಬೆಳ್ಸಿಟ್ಟವಳಲ್ಲ, ಅವಳ ಮಗಳು, ಅವಳನ್ನ ತೋರ್ಸು ಅಂತ ಕೇಳಿದ್ದು. ಹೌದಾ? ಅದ್ ಸರಿ, ಅವ್ರ ಮಗಳನ್ನ ನಿನ್ಗೆ ಯಾಕೆ ತೋರ್ಸ್ಬೇಕು? ನಾಳೆ ಅವಳ ಕತ್ತಿಗೆ ತಾಳಿ ಕಟ್ಟೋ ಗಂಡ ನಾನೇ ತಾನೆ. ನೀನಾ? ಹೌದು. ಇನ್ನೇನ್ ನೀನಾ? ಲೇ, ಈಗ ಹೋದ್ಲಲ್ಲ ನಮ್ಮತ್ತೆ, ಅವಳ ಗಂಡ ನಮ್ಮ ಮಾವ. ನಾನ್ ಚಿಕ್ಕವನಿರ್ಬೇಕಾದ್ರೆ ನನ್ನ ಬ್ಯೂಟಿನ ನೋಡಿ ನಮಗೊಂದು ಹೆಣ್ಣು ಮಗು ಆದ್ರೆ ಇವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನಮ್ಮಮ್ಮನ ಹತ್ರ ಶಾಪಾತ ಮಾಡಿದ್ದ. ನಮ್ಮಮ್ಮ ಸಾಯೋವಾಗ ನೀನ್ ಅವಳ ಮಗಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಸಾತಾದ್ಲು. ಅದಕ್ಕೆ ನಮ್ಮ ಮಾವ ಮೊದಲನೇ ಮಗಳನ್ನ ನನ್ಗೆ ಮದುವೆ ಮಾಡ್ಕೊಡ್ತಾನೆ ಅಂತ ಕಾದೆ. ಅವನ್ ಯಾರು ಅಜ್ಜಿ ಲೇಹಿಯ ಮಾರವನು ಹೊಡ್ಕೊಂಡು ಹೋಗ್ಬಿಟ್ಟ. 2ನೇ ಮಗಳನ್ನಾದ್ರೂ ಮದುವೆ ಮಾಡ್ಕೊಡ್ತಾನೆ ಅಂತ ಕಾದೆ. ಅವನ್ ಯಾರ ಜಲ್ಲಿ ಹೊಡಿಯವನು ಹೊಡ್ಕೊಂಡು ಹೋಗ್ಬಿಟ್ಟ. ಹೋಗ್ಲಿ 3ನೇ ಮಗಳನ್ನಾದ್ರೂ ಮದುವೆ ಮಾಡ್ಕೊಡ್ತಾನೆ ಅಂತ ಕಾದೆ. ನಿಮ್ ಅಧ್ಯಕ್ಷ ಹೊಡ್ಕೊಂಡು ಹೋದ. ಇನ್ನು ಉಳ್ದಿರೋದು ಒಂದೇ ಒಂದು ಪೀಸು, ಅದನ್ನಾದ್ರೂ ಕೊಡ್ತಾನೆ ಅಂತ ನೋಡಿದ್ರೆ ಅವಳನ್ನ ಸೀಕ್ರೆಟ್ ಆಗಿ ತೋರ್ಸ್ದಂಗೆ ಸಾಕ್ತಾವನೆ. ಅದಕ್ಕೆ ತೋರ್ಸು ಅಂದ್ರೆ ತಪ್ಪ. ಇಷ್ಟೊಂದೆಲ್ಲ ರಿಸ್ಕ್ ಯಾಕೆ? ಡೈರೆಕ್ಟ್ ಆಗಿ ನಿಮ್ಮ ಮಾವನ್ನೇ ಕೇಳ್ಬೋದಿತ್ತಲ್ಲ. ಏನಂತ? ತೋರ್ಸು ಅಂತ. ಅಯ್ಯೋ, ನಮ್ಮ ಮಾವನಿಗೂ ತೋರ್ಸು ಅಂತ ಇವಾಗ ಟೈಮ್ ವೇಸ್ಟ್ ಮಾಡಕ್ ಬೇಡ. ಮತ್ತೇನ್ ಮಾಡೋಣ? ಬೀಚ್ ಹತ್ರ ಹೋಗೋಣ ಬನ್ನಿ. ನೀವು ಬಿಟ್ರೆ ಸಾವುಕಾರ ಮಂದಿ ಬೀಚ್ಗೆಲ್ಲ ಹೋಗ್ತೀರಾ, ನಾವಿಲ್ಲೇ ಕೆರೆ ಇಲ್ಲ ಕೃಷಿ ಹೊಂಡಕ್ ಹೋಗ್ತೀವಿ. ಪರ್ಫ್ಯೂಮ್ ಇದಾಕೋತಿದ್ದೀನಿ ನಾನು ಇವತ್ತು. ಶಂಟಿ ಓದ್ ಇದನ್ನ ಹಾಕೊಂತೀನಿ, ನಮ್ದು ಬಿಡ್ರಿ 100 ರೂಪಾಯಿ ಬ್ರ್ಯಾಂಡ್.
ಟೈಮ್ ವೇಸ್ಟ್ ಮಾಡದೆ ನಮ್ಮ ಪೂಲ್ ಅನ್ನು ನಿಮಗೆ ತೋರಿಸಿದ. ಟೈಮ್ ವೇಸ್ಟ್ ಮಾಡ್ರಿ ಬೇಡ ಅನ್ನಲ್ಲ, ಆದ್ರೆ ನಿಮ್ ಪೂಲ್ ತೋರ್ಸಕ್ ಹೋಗ್ಬೇಡ್ರಿ, ಹಿಂದೆ ಕಾಣಿಸ್ತೈತೆ ಆಲ್ರೆಡಿ. ಸೊ ಇವಾಗ ನಾನು ನೀರ್ ಒಳಗಡೆ ಡೈ ಮಾಡ್ತೀನಿ. ಆಕ್ಚುಲಿ ನನಗೆ ಸ್ವಿಮ್ಮಿಂಗ್ ಸಕ್ಕತ್ತಾಗಿ ಬರುತ್ತೆ. ಆಕ್ಚುಲಿ ನನಗೂ ಚೆನ್ನಾಗಿ ಈಜಕ್ ಬರ್ತೈತಿ. ನನಗೆ ಬಾವಿಲಿ ಈಜ್ ಅಭ್ಯಾಸ, ಈ ತರ ದುಡ್ಡೆಲ್ಲ ಕೊಟ್ಟು ಪೂಲ್ ಒಳಗೆ ಇಳಿಯಂತ ಅಭ್ಯಾಸ ಇಲ್ಲ. ನನಗ್ ಗೊತ್ತು ನೀನ್ ಈಗ ಹೇಳ್ತೀಯ ಅಂತ. ಆದ್ರೂ ಒಂದ್ ಡೌಟ್ ಕಣೋ. ನಿನ್ ಡೌಟ್ ಅದೇನ್ ಬದಣ್ಣ? ಈ ಮಕ್ಕ ನೋಡಿದ್ರೆ ಯಜ್ಞ ಕಡ್ದಂಗಿಲ್ಲ, ಯಾವನು ಸರಿಯಾಗಿ ದಡ್ದಂಗೈತೆ. ಡೌಟ್ ಯಾಕಪ್ಪ, ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ನಾನು ಹೇಳಿದ್ದು ಕರೆಕ್ಟ್ ಅಲ್ಲ ಮಚ್ಚೆ? ಮಚ್ಚೆ ಕಿಂಡಲ್ ಮಾಡ್ತಿದ್ಯಾ? ಲೈಫಲ್ಲಿ ಮುಖಾನೇ ತೊಳಿಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ನೋಡ್ ಮಚ್ಚೆ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಆಸಿಡ್ ತೆಗಿತ್ಯಾ, ತೋರಿಸ್ತ್ಯಾ, ಇಟ್ಕೊಂತ್ಯಾ. ನೀನ್ ಯಾವ ನನ್ ಮಗನಿಗೂ ಹಾಕಿದ್ದು ನೋಡ್ಲಿಲ್ಲ, ಯಾವನಾರು ಹಾಕಿಸ್ಕೊಂಡಿದ್ದು ನೋಡ್ಲಿಲ್ಲ. ಹೆದರ್ಕೋಬೇಡ, ನಿನ್ಗೆ ಹಾಕೋದು ಇಲ್ಲ, ವೇಸ್ಟ್ ಮಾಡಲ್ಲ. ಸರ್, ಈಗ ನಿಮ್ಗೆಲ್ಲ ದುಡ್ಡು ಕೊಡೋರು ಯಾರು? ಪ್ರೊಡ್ಯೂಸರ್ ಕಣಯ್ಯ. ಹಂಗಂದ್ರೆ ದುಡ್ಡು ಹಾಕೋರು, ಪಿಕ್ಚರ್ ಮಾಡೋರು. ಅವ್ರಿಗೆ ಯಾರು ಕೊಟ್ಟರು? ಅವ್ರಿಗೆ ನೀವು ಪಿಕ್ಚರ್ಗಳು ಜನತೆ ನೋಡ್ತಿರಲ್ಲ, ಅವ್ರು ಕೊಡೋದು. ನಾವು ಕೊಡೋ ಕಾಸು ನಮ್ಕ ನೀವ್ ಪಿಕ್ಚರ್ ಮಾಡೋದು? ನಾವ್ ಪಿಕ್ಚರ್ ಮಾಡ್ಲಿರೋ ಒಟ್ಟಿಗೆ ಅನ್ನೂ ಇಲ್ಲ ನಿಮ್ಗೆ. ಅದ ನಿಜ ಅಲ್ವಾ ಸರ್? ಸುಮ್ಮನೆ ನಿಂತ್ಕೊಳ್ಳ, ಮಾತಾಬೇಡ. ಮಾಡಿ ಇಲ್ಲ ಕತೆ ಇವತ್ತೇನ್ ಪ್ರಿಯ ಬನ್ನಿ ಇಟ್ಕ ಕೊಡೋರಿ. ಎಲ್ಲಿಗೆ ಬಂದು ಇಟ್ಕ ಕೊಡೋಣ? ನಮ್ ಗಾರಕಸ್ತಲ್ಲಿ ಕೆಲ್ಸ ಇದೆ, ಸುಮ್ಮನೆ ನಿಂತಿದ್ರೆ ಎಲ್ಲ ಕರ್ದೋ ಒಟ್ಟಗಾಲಿ ಅಂತ. ನಮ್ಗೆ ಬೇಡ ಬಿಡಪ್ಪ. ಅಲೋ ಮ್ಯಾನೇಜರ್, ತೊಳ್ಕೊಂಡಾದ್ರು ಸರಿ, ರಿಪೇರಿ ಆಗ್ತಿದ್ರು ಸರಿ, ತಳ್ಕೊಂಡ್ಬಿಡ್ಬಿಡ, ತಳ್ಕೊಂಡು ಹೋಗ್ಬಿಡುವ ಮನೆಗೆ. ನಂದು ಅಷ್ಟೇ, ಪಂಚರ್ ಆಗ್ತಾ ಇದ್ರು ಸರಿ, ತೊಳ್ಕದೆ ಬೈರಪ್ಪ. ಹೋಲಿ ಬಿಡಿ ಸರ್, ನಿಮ್ಗೂ ಕಷ್ಟ ಅಲ್ವಾ ಸರ್ ಜೀವನ? ನಮ್ಗೇನ್ ಕಷ್ಟ ಇಲ್ಲ ಕಣ. ಏನು 10,000 ರೂಪಾಯಿ ತಕತಾರಿ, ಏನ್ ಮಾಡರಿ ಅದ್ರಲ್ಲಿ? ಸರ್ ಇನ್ನೊಂದು ಸರ್, ಲಾಸ್ಟ್ ಅವ್ರ ಹೆಂಗೆ? ಅವರು ಅಂದ್ರೆ ಅವರು ಸರ್, ಅವರು ಅಂದ್ರೆ ಗದ್ದಾತ್ರಿಗಿತಿ ಹಂಗ ಆಡ್ಬೇಡ, ಹೇಳು ಗೊತ್ತು ನಿಂಗೆ. ಸುಮ್ಮನೆ ಮುಟ್ಬೇಡ, ಹಂಗೆ ನಿಂತ್ಕೊ ಮಾತಾಡ್ಸ. ಆಯ್ತು. ಅವರು ಅಂದ್ರೆ ಹೆಣ್ಣಾಳುಗಳು. ಯಾವ ಹೆಣ್ಣಾಳುಗಳಯ್ಯ? ನಿಮ್ ಜೊತೆ ಕೆಲಸ ಮಾಡಲ್ಲ ಸರ್? ಅವ್ರು ಹೀರೋಯಿನ್ಗಳು. ಯಾಕೆ ಹೆಣ್ಣಲ್ವಾ ಅವರು? ಹೆಣ್ಣು ಕಡೆಯ, ಆದ್ರೆ ಅವ್ರಿಗೆ ಹೀರೋಯಿನ್ಸ್ ಅಂತ ಕರಿತೀವಿ ನಾವು. ನಮ್ತಾವ್ ಹೆಣ್ಣಾಳು ಅಂತೀವಿ ಸರ್. ಅವ್ರ ಹೆಂಗ್ ಸರ್? ಹೆಂಗೆ ಅಂದ್ರೆ ಪರಿಚಯ ಇವ ನಿಮ್ಗೆ ಅವ್ರೆಲ್ಲ? ನಿಮ್ಗೆ ಇವ್ರು ಗೊತ್ತಾ? ಯಾರು? ರಮ್ಯಾ ಬಾರ್ನ. ಬಹಳ ಚೆನ್ನಾಗಿ ಪರಿಚಯ. ಮಾತಾಡ್ತೀರ ಅವ್ರ ಜೊತೆಗೆ? ಈಗ ಮಾತಾಡ್ಬೇಕು ಅಂದ್ರೆ ಏನ್ ಮಾಡರಿ? ಫೋನ್ ಅಲ್ಲಿ ಮಾತಾಡ್. ಫೋನ್ ನಂಬರ್ ಇದ್ದದ? ಕೊಡಿ ಮತ್ತೆ. ಕೊಟ್ಬಿಡೋ ಫೋನ್ ನಂಬರ್. ಇಲ್ಲ ಹಂಗಾರೆ ಐತೆ ಕಣಯ್ಯ, ಕೊಡಿ ಮತ್ತೆ. ಆಯ್ತಾ? ಓನ್ ಬಂಗಾರಿಮ್ಮ, ಓನ್ ಬಂಗಾರಿಮ್ಮ, ಓನ್ ಬಂಗಾರಿಮ್ಮ, ಓನ್ ಓನ್ ಓನ್. ಪಾಪ ಬಂದ ನೋಡು. ನನ್ನ ಫ್ರೆಂಡ್, ನಿಮ್ ಪಾಪು ಎಷ್ಟು ಕ್ಯೂಟ್ ಐತಲ್ಲ, ನನಗೂ ನಿಮ್ಮಂತಾನೇ ಪಾಪು ಬೇಕು ನೋಡ ಅನ್ನಕತ್ತಿದ್ಲ ಅವಳು. ಕರ್ಸ್ ಮತ್ ಮನೆಗೆ. ಕರ್ಸು ಮನಿಗ್ ಬಂದ್ ಪಾಪು ನೋಡ್ಕೊಂಡು ಹೋಗ್ಲಿ ಅಂತ ಅಂದ್ಯಾನ. ಮೊಬೈಲ್ ಮೆಸೇಜ್ ಬಂದಿದೆ ನೋಡು. ರೀ, ಇದು ಇಂಗ್ಲಿಷ್ ಅಲ್ಲಿ ಐತೆ, ನಂಗೆ ಓದಕ್ ಬರಲ್ಲ. ಹೋಗಿ MMS ಹೋಗು. ಈಗ ಎಮ್ಮೆನೆ ಮೇಸ್ತಾ ಇರೋದು. ನೋಡಿ, ಈಗ ಎಮ್ಮೆಗೆ ನೀರ್ನು ಕುಡ್ಸಾಯ್ತು.